ಪರ್ಸ್ನಾಲಿಟಿ ಅಂದ್ರೆ ಹೆಂಗಿರ್ಬೇಕು. ಒಂದ ಓಡಿಸ್ಕೊಂತ ನೋಡಿದ್ರು ಓಡಿಸ್ಕೊಂಬಂದು ಹೊಡಿತೀನಿ ಹಂಗಂತಿನ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿಪ್ಪ ಸಾಕು. ಇರ್ಲಿ ಏನ್ ಮಾಡಕತ್ತಿ? ಮಗನ ಮೊಬೈಲ್ ಇಟ್ಕೊಂಡು ಕೂತಿಯಲ್ಲ. ಮುಂಜಾನೆ ವಾಕಿಂಗ್ ಸ್ಟಾರ್ಟ್ ಮಾಡಿ ಅಂತ. ಹ್ಞೂ ಹೊಟ್ಟೆ ಬರಾಕತ್ತೈತಿ, ಅದ್ರ ಸ್ವಲ್ಪ ಎಕ್ಸರ್ಸೈಸ್ ಮಾಡಾಕತ್ತೀನಿ. ಆಮೇಲೆ ಕನ್ಯೆ ಅದು ನೋಡಾಕತ್ತಾರಪ್ಪ, ಅದಕ್ಕೆ ಸ್ವಲ್ಪ ಫಿಟ್ ಇರ್ಬೇಕಂತ. ಮದುವೆಗಿಂತ ಮೊದ್ಲಕ್ಕ ಹುಡುಗರಿಗೆ ಹೊಟ್ಟೆ ಬಂದ್ರು ಚಿಂತಿನ, ಹುಡುಗಿಯಾರ ಹೊಟ್ಟೆ ಬಂದ್ರು ಚಿಂತಿನ. ಅಂತೂ ಇಂತೂ ಪರ್ಸನಾಲಿಟಿ ಮೇಂಟೈನ್ ಮಾಡಾಕತ್ತೀಯಪ್ಪ. ಆದಪ್ಪ ದಪ್ಪಗ ತೆಳಗಿದ್ದವ್ರು ಚೇಂಜ್ ಆಗ್ತಾರ, ತೆಳ ಆಗ್ತಾರ, ದಪ್ಪ ಆಗ್ತಾರ. ಗಿಡ್ಡಾಗ ಹೈಟ್ ಇದ್ದವ್ರು, ಕರ್ರಾಗಿದ್ದವ್ರು, ಬೆಳ್ಳಗಿದ್ದವ್ರು ಅವ್ರದ್ದೇನು ಚೇಂಜ್ ಆಗುದು. ಹೈಟ್ ಅಂದ್ ಕೂಡ ಗೊತ್ತಾತ್ಲಿ, ನಮ್ ಗ್ರೂಪ್ ಒಳಗ ಒಬ್ಬ ರಾಕೆ ಅಂತ ಅದನಪ್ಪ. ಹೈಟ್ ಅಂತೀವಿ, ಒಂದು ಹೇಳೋದನ್ ಕೇಳೋ ಒಂದು ಸ್ಟೋರಿ ಅಂತ ಅಂತ. ಒಮ್ಮೆ ಇದಕ್ ಹೋಗಿದ್ದ, ಎಲ್ಲೇ ಕಾಯಿಪಲ್ಲೆ ತೊಗೊಂಬರಕ್ ಹೋಗಿದ್ದ. ಕಾಯಿಪಲ್ಲೆ ತೊಗೊಂಬರಕ್ ಲಿಂಬಿಯನ್ ನೋಡಿದ. ಲಿಂಬಿಯನ್ ನೋಡಿ ಆಕಿಗೆ ಬಾಯಿ ಕೇಳ್ತಾನ, ಬಾಯಿ ಹಂಗ ಡಜನ್ ಹೆಂಗ್ ಲಿಂಬಿಯನ್ ಅಕ್ಕಿ ಅಂತ ಹಿಂಗ್ ನೋಡ್ತಾರ. ಏ ಬಾಳ್ಕು ಬಗ್ಗಿ ನೋಡ, ಲಿಂಬಿಯನ್ ಅಲ್ಲ ಮೋಸಂಬಿ ಹಣ್ಣು. ಆ ಟೈಪ್ ಹೈಟ್ ಅಲ್ಲಿ ಅವ್ನ್ರಿ. ಇಷ್ಟ ಕೇಳಿ ಆಗತ್ತಿಲ್ಲ ತಡಿ. ಸಮ್ಮರ್ ಸೀಸನ್ ಬಂತು, ಬ್ಯಾಸ್ಗಿ ಬಾಳ ವಜ್ಜೈತಿ. ಯಾಕ ಮನಿ ಬಿಟ್ಟು ಹೊರಗೆ ಬರಲ್ಲ ಬ್ಯಾಸ್ಗ್ಯಾಗ. ಹೊರಗೆ ಬಂದ ಅಂತಂದ್ರ ಬೆವ್ರೆಲ್ಲ ಜಿಗದ್ ಹೊರಗೆ ಬರ್ತೈತಿ. ಬಾಗಿಲು ಕೂಡ ಬಿಸಲಪ್ಪ. ನೀವು ಮಧ್ಯಾಹ್ನ ಹೋಗೋದೇ ಅಂದ್ರೆ ಜಳಕ ಮಾಡ್ಕೊಂತ ಅಡ್ಡಾಡಿದಂಗ ಆಗ್ತೈತಿ. ನಿನಗ ಜಳಕ ಮಾಡಿದಂಗ ಆಗ್ತೈತಿ. ಅವ ಏನ್ ಹೊರಗೆ ಬಂದಿಂದ ಹಿಡ್ಕೋ ಮೈಯಾಗಿಂದ ಹಂಗ ನದಿನ ಹರಿತೈತಿ. ಯಾಕಂದ್ರ ಹೈಟ್ ಅದನಪ್ಪ. ಅವ ಮನಿ ಬಿಟ್ಟು ಹೊರಗೆ ಬಂದ ಅಂತಂದ್ರ ಸೂರ್ಯ ಸಮೀಪ ಆಗ್ಬಿಡ್ತಾನ. ಅವ ನಮ್ಕಿಂತ ಹೈಟ್ ಇದ್ದದಕ್ಕೆ ಅದಕ್ಕೆ ಶಕಿ ಜಾಸ್ತಿ ಆಗ್ತೈತಿ. ಮೈಯಾಗಿನ ಬೆವರೆಲ್ಲ ನದಿಯಾಗಿ ಹರಿತೈತಿ. ಇನ್ನೊಂದ್ ಹೇಳ್ತೀನಿ ಕೇಳಿ. ಯಪ್ಪೋ ಖರೆ ನಾವ ಹೈಟ್ ಅದನಪ್ಪ. ಯಪ್ಪ ನೀನ್ ನಂಬ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ, ಅಷ್ಟು ಹೈಟ್ ಅದ ಅವನು. ಅವ ಈಗ ಡಿಗ್ರಿ ಮಾಡಕತ್ತ, ಇನ್ನು ಆಲ್ರೆಡಿ ಅವ್ನ ಜಾಬ್ ಆಫರ್ ಬಂದೈತಿ. ಇದ್ರೋ ಕರೆಯಾಗತ್ತಾರ, ಅದು ಇದು ಮಾಡ್ತಾರಲ್ಲ, ಕರೆಂಟ್ ಅದು ಹಾಕ್ತಾರಲ್ಲ. ಉದ್ದಾರ KPTCL ಅಂದ್ಮೇಲೆ ಅದ್ರೊಳಗ ಏನೈತಪ್ಪ, ಕಮಲಾಗಿದ್ದ ಬಲ್ಬ್ ಚೇಂಜ್ ಮಾಡ್ಕೊಂತ ಹೋಗುದನ. ನಿನಗೆ ಹೆಂಗ್ ಗೊತ್ತಾದ್ಲಿ ಹೇಳ ನಿನಗೆ ಯಾವಾಗ್ರ ಅದ್ರ ಕರ್ದಾರ ಮಾರ. ಅದ್ರಾಗ ಏನಾಗ್ತತಿ, ಎಲ್ಲರ ಬಲ್ಬ್ ಅದು ಹೋತು ಅಂತಂದ್ರ 4 ಮಂದಿ ಬಾರ ಗಾಡಿ ತುಂಬಾ ಕಂಬ ಇದನ್ನ ಹಚ್ಚ ಎಲ್ಲಾ ಚೇಂಜ್ ಮಾಡಕ್ ಟೈಮ್ ಮಾಡಾಕತಿ. ಅವ್ನ್ ಕರ್ಕೊಂಡ್ ಹೋದ್ರೆ ಏನಾಗ್ಬಿಡ್ದ ಗೊತ್ತ, ಹೋಗ್ತಾನೆ ಚೇಂಜ್ ಮಾಡ್ಕೊಂಡ್ ಹೋಗ್ಬಿಡ್ತಾರ ಬಲ್ಬ್ ಒಂದೊಂದ್. ನೀವು ಫ್ರೆಂಡ್ ಹಂಗಂತಿ, ನಮ್ಮ ಫ್ರೆಂಡ್ ರಾಜ ಅಂತ ಫುಲ್ ಕರ್ರಾಗದಲ್ಲಿ. ಬರೇ ಕರ್ರಾಗಿಲ್ಲವ, ಅದನಪ್ಪ. ಯಪ್ಪ ಅದಂತ ಕಲರ್ಲಿ 2 ತಾಸ ಆತ್ ನೀನು ಹೇಳಿದ್ದ ಹೇಳಾಗತ್ತಿಲ್ಲ ಹಂಗ. ಅವ ಹಂಗ ಅದಾನ. ಹೈಸ್ಕೂಲ್ ಹೋಗಿ ಒಂದ್ಸತ ಕೇಳಿದೆ, ಇಷ್ಟೇ ಹಾಕ್ಲಿ ನೀ ಕರ್ರಗದಿ ಅಂತ. ಅವ ದೊಡ್ಡ ಸ್ಟೋರಿ ಹೋಗ್ಬಿಟ್ಟ. ಏನಂದ್ರೆ ಅವ ಏನ ದೊಡ್ಡದೇನೋ ಸಾಧನೆ ಮಾಡೋ ಸಂಬಂಧ ಹುಟ್ಟಂಗಿದ್ದಂತ. ಈಗ ದೇವ್ರುಗಳು ಯಾವ್ದೋ ಒಂದ್ ಮಗುನ್ ಸಾಧನೆ ಮಾಡೋ ಸಂಬಂಧ ಹುಟ್ಟಿದ ಮ್ಯಾಗ ಹುಟ್ಟಿಸ್ತಾರಲ್ಲ, ಆ ಟೈಪ್ ಅವ ಏನ ದೊಡ್ಡ ಸಾಧನೆ ಮಾಡ್ಬೇಕಂತ ಹುಟ್ಟಿದ್ನಂತ. ಹುಟ್ಟಿದ ಕೂಡ ಎಲ್ಲಾ ದೇವ್ರುಗಳು ಬಂದ್ರಂತ. ಎಲ್ಲಾ ದೇವ್ರುಗಳು ಬಂದು ಆಶೀರ್ವಾದ ಮಾಡಕ ಮ್ಯಾಗ ನಿಂತ್ರ ಶಿವ, ಪಾರ್ವತಿ, ಬ್ರಹ್ಮ ಮತ್ತ ಉಕ್ಕಿದ ಎಲ್ಲಾ ದೇವ್ರುಗಳು ಬಂದು ಆಶೀರ್ವಾದ ಮಾಡೋ ಸಂಬಂಧ ಅಲ್ಲಿಂದ ಹೂ ಹಾಕಿದ್ರಂತ. ಹಿಂಗ್ ಹೂ ಹಾಕಿ ತಥಾಸ್ತು ತಥಾಸ್ತು ಒಳ್ಳೇದಾಗ್ಲಿ, ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಹಿಂಗ್ ಹೂ ಹಾಕಕತ್ತಿದ್ರಂತ. ಅದನ್ನೆಲ್ಲಾ ನೋಡಿದ ಕೂಡಲಿ ಸಿಡಿಲ್ ದೇವ್ರಿಗೂ ಖುಷಿ ಆಗ್ಬಿಡದಂತ. ಸಿಡಿಲ್ ದೇವ್ರಿಗೆ ಖುಷಿ ಆತಂತ. ಖುಷಿ ಆದ ಕೂಡ ಅವನು ಎಲ್ಲಾರು ಆಶೀರ್ವಾದ ಮಾಡಕತ್ತಾರ, ನಾನು ಮಾಡ್ಬೇಕಂತ ಹೇಳಿ ಸಿಡಿಲ್ ಹೊಡೆದ್ಬಿಟ್ನಂತ. ಅಷ್ಟ ಅವ ಎಷ್ಟ್ ಕರ್ರಗಾದ್ನಂದ್ರ 3 ದಿವಸ ಹುಡ್ಕ್ಯಾಡಾರಂತ. ಇರೋ ಹಾಸ್ಪಿಟಲ್ ಎಲ್ಲಿ ಅದನಂತ. ಅವ ಕಾಗಿ ಸೊಕ್ಕ ಮುರಿದಾನ ಗೊತ್ತ ನಿನಗೆ. ಫುಲ್ಲು ಕರ್ರಗಂದ್ರ ನಾನು ಬ್ರ್ಯಾಂಡ್ ಅಂಬಾಸಡರ್ ಆಗ್ಬಿಟ್ಟೈತದ. ಕಾಗಿ ಕರಿ ಕಲರ್ ಅಂದ್ರೆ ನನಗ ಹೇಳ್ತಾರ, ನಾ ಕರಿ ಕಲರ್ ಬ್ರ್ಯಾಂಡ್ ಅಂಬಾಸಡರ್ ಅಂತ. ಅದಕ್ಕದು ಫುಲ್ಲು ಸೊಕ್ಕ ಬಂದ್ಬಿಟ್ಟಿತ್ತು. ಸೊಕ್ಕ ಬಂದು ಅದು ಫುಲ್ ಜೋಶ್ ಒಳಗಿರೋದು. ಆಮೇಲೆ ಒಂದ್ಸತಿ ಹಂಗ ವಾಕಿಂಗ್ ಮಾಡೋಣಂತ ಬಂದಿತ್ತು. ಕಾಡ್ ಬಿಟ್ಟು ಇತ್ತಾಗ ತನ್ನ ಕಲರ್ ಅವಾಗ ತೋರಿಸ್ಕೋಬೇಕಲ್ಲ, ಬ್ರ್ಯಾಂಡ್ ಅಂಬಾಸಡರ್ ಅಂತ. ಹಿಂಗ್ ತೋರಿಸ್ಕೊಂತ ಹಿಂಗ್ 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 ಹೊಂಟಿತ್ತು. ಆ ಟ್ಯಾಂಗ್ ನೋಡ್ತ ನೋಡಿ ರಾಜನ್
ನೋಡ್ತಪ್ಪ ಹೇಳ್ತೀನಿ, ಇದಕ್ಕಾಗಿ ರೆಕ್ಕೆ ಹೊಡ್ಕೊಳ್ಳೋದ್ ಬಿಟ್ಟು ಲವ 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 ಬಾಯಿ ಹೊಡ್ಕೊಂಡ್ಬಿಡ್ತು. ಹೊಡ್ಕೊಂಡ್ ಜೀವನದಾಗ ಜಿಗುಪ್ಸೆ ಹೋಗ್ಬಿಡ್ತು. ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತಿದ್ರು ಕರಿ ಕಲರ್, ಇವ ಯಾರು ಅಯ್ಯಪ್ಪ ಅಂತ. ಅವಾಗ ನಿಂತ್ರೆ ಏನ್ ಕಾಡಿ ಹೋಗೈತಲ್ಲ, ಹೊಳೆ ಬಂದೇ ಇಲ್ಲ ಕಾಗಿ, ಅದ್ರ ಸೊಕ್ಕ ಮುಡ್ದ ನೀವ. ಲೇ ಅವಂದು ಕರಿ ಕಲರ್ ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳ. ಮೊನ್ನೆ ಸಂಜೆ ಹೊತ್ತದಾಗ ನಾನು, ಅಶ್ವಿನ್, ವಿಜಯ್, ರಾಕೇಶ್ ಎಲ್ಲಾರು ಸರ್ಕಲ್ ಒಳಗೆ ನಿಂತೀವಿ. ನಿಂತು ಹಂಗ ಕಾಮನ್ ಆಗಿ ಮಾತಾಡೋತ್ನೀಗ ಹಂಗ ಬಂತ ರಾಜನ್ ಮ್ಯಾಟ್ರ್ ಬಂತು. ನಾ ಹೇಳಕತ್ತೀನಿ, ರಾಜ ಅಷ್ಟು ಕರಗ್ಲೆ ಇಷ್ಟು ಕಲರ್ಲೆ ಟೈರ್ ಹಚ್ಚಿ ತಿಕ್ತಾರ್ಲೆ ಅವನ್ ಮುಖ ಅಂತೆಲ್ಲ ಹೇಳಾಕತ್ತೀನಿ. ಚಡಲ್ಲದ್ ಬಿತ್ತಪ್ಪ ಗಜ್ಜು. ನೋಡ್ತೀನಿ ಇಲ್ಲ. ಆಮೇಲೆ ಇವ್ ಅಶ್ವಿನಾಗ ಅವ್ರಿಗೆಲ್ಲ ಬೈದ, ಯಾಕಲೆ ನೋಡ್ ಹೊಡಿತಾರ ನಮ್ಕ ಅಂತ ಹೇಳಿ ಬೈಕ್. ಆಮೇಲೆ ಮತ್ ಹಂಗ ಯಾರು ನಾಲ್ ಅಂತಂದ್ರೆ ಆಯ್ತು ಅಂತ ಹೇಳಿ ಮತ್ತೆ ಮಾತಾಡ್ಕೊಂತಿದ್ವಿ. ಮತ್ತೆ ಬಂತು ಒಂದು ಮ್ಯಾಟರ್, ಮತ್ತೆ ಬಂತು ಹೇಳಾಕತ್ತಿದ್ವಿ, ಕಾಮಿಡಿ ಮಾಡಾಕತ್ತಿದ್ವಿ. ರಾತ್ರಿ ಹೊತ್ತು ಅವ್ನು ಕೈ ಮಾಡಿದ್ರೆ ಕಾಣಿಸೋದಿಲ್ಲ ಹಂಗ ಹಿಂಗ ಅಂತ ಹೇಳಾಕತ್ತೀವಿ. ಮತ್ತೊಂದು ಬಿತ್ತಪ್ಪ ಬಿತ್ತು. ನನಗೆ ಡೌಟ್ ಬಂತು, ಎಲ್ಲೇ ಬಂದ ನೀವ ರಾಜ ಮಗ್ಲದಾನ ಕಾಣವಲ್ಲ, ಸಂಜೆ ಆಗೈತಿ ಅನ್ಕೂಡಿ ನಾವು ಓಡಾಕ್ ಚಾಲು ಮಾಡಿದೆ. ನನ್ನ ಜೊತೆ ಅಷ್ಟ ಇನ್ನೊಂದ್ ದಿಕ್ಕು, ಅವ ವಿಜು ಇನ್ನೊಂದ್ ದಿಕ್ಕು, ಎಲ್ಲ ಒಂದೊಂದು ದಿಕ್ಕಿಗೆ ಓಡಾಕತ್ತಿದ್ರು. ಅವ್ರು ಎಲ್ಲರಿಗೂ ಡೌಟ್ ಏನು, ಅವ ಅವ್ರನ್ನ ಬೆನ್ನತ್ತೇನಂತ, ಇವ ಅಶ್ವಿನ್ ಅಂತಾನೆ ನಾನು ಬೆನ್ನತ್ತೇನಂತ ತಿಳ್ಕೊಂಡು ಯಾಕಂದ್ರೆ ಕಾಣಲ್ಲ, ಇವನು ಓಡಾಕತ್ತಾನೆ. ಇವ ವಿಜು ಏನಂತಾನೆ ನಾನು ಬೆನ್ನತ್ತೇನಂತ ಅವನು ಓಡಾಕತ್ತಾನೆ. ಇತ್ತಾಗ ನಾನು ಬೆನ್ನತ್ತೇನೆ ನಾನು ಓಡಾಕತ್ತೀನಿ. ಹಿಂಗ ಓಡೋಡೋಡೋಡು ಮಿಕ್ತು. ಆಮೇಲೆ ನೋಡ್ತೀವಿ ಎಲ್ಲಿದಿಲಿ ರಾಜ ಅಂತೀವಿ ಮೂರು ಮಂದಿ. ಯಾರಿಗೂ ಏನು ರಿಪ್ಲೈನೇ ಇಲ್ಲ. ಅವ ನೋಡಿದ್ರೆ ಅಲ್ಲೇ ನಿಂತಾನ.